ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಜೊತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭ ತುಂಬ ಚೆನ್ನಾಗಿದೆ. ಇಲ್ಲಿ ದೇವಯಾನಿ ಮತ್ತು ಅಂಜು ಫಾರ್ ದ ಫಸ್ಟ್ ಟೈಮ್ ಒಳ್ಳೆಯವರಾಗಿದ್ದಾರೆ. ಭೂಮಿ ಮತ್ತು ಅಜಿತ್ ಪರ ನಿಂತಿದ್ದಾರೆ. ಅವರಿಬ್ಬರನ್ನ ಒಂದು ಮಾಡ್ತಾರೆ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಯಾವತ್ತಿದ್ರು ಕಂತ್ರಿ ಬುದ್ಧಿನೇ ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾರೆ. ಜೊತೆಗೆ ಅಜಿತ್ ಭೂಮಿ ಒಂದಾಗ್ತಾರೆ, ಪ್ರಪೋಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಹಾಗಾದರೆ ಇಬ್ಬರು ಗಂಡ ಹೆಂಡತಿ ಒಂದಾಗ್ತಾರ? ಅಜಿತ್ ಭೂಮಿ ಪ್ರಪೋಸ್ ಮಾಡ್ತಾರ? ಭೂಮಿ ಅಜಿತನ ಒಪ್ಕೋತಾಳ? ನೋಡೋಣ ಈ ಒಂದು ಸಂಚಿಕೆಯಲ್ಲಿ. ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಮನೆಗೆ ಬಂದಾಗ ಅಜ್ಜಿಗಳು ಅಂತ ಹೇಳ್ತಾರೆ, ನನ್ನ ಮಗಳಿಗೆ ಹಿಂಗಾಗಬಾರ್ದಾಗಿತ್ತು, ಯಾವುದಕ್ಕೂ ಒಂದು ಆಂಬುಲೆನ್ಸನ್ನು ಕರೆಸ್ಬಿಡಪ್ಪ ನಚ್ಚಿ ಅಂತ ಹೇಳ್ಬಿಟ್ಟು. ಹೌದು ಬ್ರೋ, ಅಮ್ಮ ಅತ್ತೆ ರೂಮಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಕ್ವಶನ್ಗಳನ್ನು ಕೇಳ್ಬಿಟ್ಟು ಒಂಥರ ಆಡ್ತಾಯಿದ್ರು. ಅದಕ್ಕೆ ನಾನು ಅವ್ರಿಗೆ ಮತ್ತೊಬ್ಬರು ಇಂಜೆಕ್ಷನ್ ಕೊಟ್ಬಿಟ್ಟು ಮಲಗಿಸ್ಬಿಟ್ಟಿದ್ದೀನಿ ಅಣ್ಣ. ಮತ್ತೆ ಎದ್ಮೇಲೆ ಅದೇನೇನು ಆಡ್ತಾರೋ ಏನೋ ಬ್ರೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನನ್ನ ಸಂಗೀತ ಹಿಂಗಾಗ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ರಮಣವ್ರು ಒಂಥರ, ನಮ್ಮ ಶ್ರವಣವ್ರು ಒಂಥರ, ಎಲ್ಲರೂ ಮಾತಾಡ್ತಾ ಇರ್ತಾರೆ. ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ನಮ್ಮ ಸತ್ಯಣ್ಣ ಕೂಡ ಹೇಳ್ತಾರೆ, ಮಾತಾಡಿದಾಗ ಏನು ಸತ್ಯಣ್ಣ ನೀವು ಕೂಡ ಅವ್ರ ಜೊತೆ ಸೇರಿಕೊಂಡು ಅಂತ ಹೇಳಿದ ತಕ್ಷಣ, ಅಲ್ಲ ಕಣಪ್ಪ ಅಜಿತ, ಇರೋದನ್ನೇ ಹೇಳ್ತಾ ಇರೋದು. ಈಗೇನು ಆ ಭೂಮಿನ ರೂಮಲ್ಲಿ ಬಿಟ್ಕೋಬೇಕು ಅಷ್ಟೇ ತಾನೇ, ಆಯಿತು ಅಂತ ಹೇಳ್ತಾನೆ. ಅಲ್ಲಪ್ಪ ನೀನೇನು ಸುಲಭವಾಗಿ ಒಪ್ಕೊಂಡ್ಬಿಟ್ಟೆ, ಆದರೆ ಭೂಮಿ ಒಪ್ಕೋಬೇಕಲ್ಲ ಅಂತಾರೆ. ಏನು ಅವಳು ಒಪ್ಕೋಬೇಕಾ? ಹೌದು, ಮತ್ತೆ ಅವಳಿಗೂ ಏನಂದರೆ ಅಭಿಮಾನ ಇರೋದಿಲ್ವಾ? ಅವಳು ಕೂಡ ನೀನು ರೂಮಲ್ಲಿ ಬರೋಕ್ಕೆ ಒಪ್ಕೋಬೇಕಲ್ಲ. ಒಂದು ಕೆಲಸ ಮಾಡೋಣ, ಭೂಮಿ ಅಪಾಯಿಂಟ್ಮೆಂಟ್ ಕೊಡಿಸ್ಬಿಡ್ತೀವಿ ಅಂತ ಹೇಳ್ತಾರೆ. ಏನೋ ಅವಳೇನು ಡಿಸ್ಟ್ರಿಕ್ಟ್ ಕಲೆಕ್ಟ್ರಾ ಅವಳ ಅಪಾಯಿಂಟ್ಮೆಂಟ್ ತೊಗೊಳಕ್ಕೆ ಅಂತ ಅಜಿತ್ ಹೇಳ್ತಾರೆ. ಹೇಳಿದ ತಕ್ಷಣ ಈಗ ಅಯ್ಯೋ ಸತ್ಯ ಬಿಡು, ಯಾವುದಕ್ಕೂ ಆಂಬುಲೆನ್ಸ್ಗೆ ಫೋನ್ ಮಾಡ್ರೋ, ನನ್ನ ಮಗಳು ಎದ್ದು ಮತ್ತೆ ಹೆಚ್ಚು ಕಮ್ಮಿ ಆಗೋಕ್ಕಿಂತ ಮುಂಚೆ ಅಂತ ಹೇಳ್ಬಿಟ್ಟು ಅಜ್ಜಿ ಮತ್ತೆ ಡ್ರಾಮಾ ಮಾಡೋಕ್ಕೆ ಶುರು ಮಾಡ್ತಾರೆ. ಆಗ ನೀವು ಸುಮ್ಮನೆ ಇರೋದಿಲ್ಲ. ಯಾರು? ನಮ್ಮ ಶ್ರವಣವರು ಕೂಡ ಹೇಳ್ತಾರೆ, ನೋಡು ಅಜಿತಾ, ಹೆಂಡತಿ ದೂರ ಆದಮೇಲೆ ಗೊತ್ತಾಗೋದು ಅವ್ರ ಬೆಲೆ ಏನು ಅಂತ. ನನಗೆ ಶಾರದಾ ಕೂಡ ಸಣ್ಣ ವಿಷಯಕ್ಕೆಲ್ಲ ನನ್ನ ಜೊತೆಗೆ ಜಗಳ ಮಾಡ್ಕೊಳ್ಳು, ಈಗ ರೀ ಅಂತ ಕರೆದ್ರೆ ಸಾಕು ಅಂತ ಅನ್ನಿಸ್ತಾ ಇದೆ. ನಾ ಏನು ಮಾಡೋದು? ಅವ್ರ ಮಾತು ಕೇಳೋಕ್ಕೆ ಒಂದು ಖುಷಿ, ಅವಳ ಮಾತು ಕೇಳೋಕ್ಕೆ 20 ವರ್ಷದಿಂದ ಕಾಯ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವರ ಒಂದು ಫೀಲಿಂಗ್ಸ್ನ ಅವರು ಹೇಳ್ಕೊತಾರೆ. ಆಯ್ತು ಈಗೇನು ಆಯಿತು, ಆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅವಳ ಹತ್ರ ಅಪಾಯಿಂಟ್ಮೆಂಟ್ ಕೊಡಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿಪ್ಪ, ಭೂಮಿ ಹತ್ರ ಮಾತಾಡಬೇಕಲ್ಲ, ಅವಳು ಒಪ್ಕೋಬೇಕಲ್ಲ, ಇನ್ನು ಅವಳ ಹತ್ರ ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಭೂಮಿ ಹತ್ರ ಹೋಗ್ಬಿಟ್ಟು ಕೂಡ ಮಾತಾಡ್ತಾರೆ. ಅದು ಸಂಗೀತ ಹಿಂಗಾಯಿತು ಅಂತ ಹೇಳಿದ ತಕ್ಷಣ ಅತ್ತೆಗೆ ಏನಾಯಿತು, ಯಾಕಾಯಿತು, ಏನಾಯಿತು ಅಂತ ಹೇಳ್ಬಿಟ್ಟು ಅವಳು ಗಾಬರಿಯಿಂದ ಕೇಳ್ತಾಳೆ. ಅಯ್ಯೋ ಭೂಮಿ, ನೀ ರೂಮಿಂದ ಹೋದಿಯಲ್ಲ, ಹೋದ್ಮೇಲೆ ಇಷ್ಟೆಲ್ಲ ಪ್ರಶ್ನೆ ಕೇಳ್ಬಿಟ್ಟು ಈಗ ಪ್ರಜ್ಞೆ ತಪ್ಪಿ ಮಲ್ಕೊಂಡ್ಬಿಟ್ಟಿದ್ದಾಳೆ. ಮತ್ತು ಎದ್ಮೇಲೆ ಅದೇನು ಕೇಳ್ತಾಳೋ ಏನೋ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳಿದಾಗ, ಹೌದಾ ಈಗಾಯ್ತಾ, ಏನು ಮಾಡೋದು, ಅಯ್ಯೋ ಏನಮ್ಮ ಮಾಡೋದು, ನೀನು ಅಜಿತನ ರೂಮ್ಗೆ ಹೋಗಮ್ಮ ಅಂದಾಗ, ಅವ್ರ ರೂಮ್ಗೆ ಹೋಗಲ್ಲ ಅಂತ ಹೇಳ್ತಾಳೆ. ನೋಡು ಭೂಮಿ, ಹಾಗಾದರೆ ಸರಿ, ನನ್ನ ಮಗಳನ್ನ ಆಸ್ಪತ್ರೆಗೆ ಕರ್ಕೊಂಡೋಗೋ ವ್ಯವಸ್ಥೆ ಮಾಡ್ರಪ್ಪ ಅಂತ ಹೇಳಿ ಅಜ್ಜಿ ನಾಟಕ ಆಡೋಕ್ಕೆ ಶುರು ಮಾಡ್ತಾಳೆ. ಸೊ ಆಯ್ತು, ಅತ್ತೆಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ, ರೂಮ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹೇಳಿದ ತಕ್ಷಣ, ಅಲ್ಲಮ್ಮ ಅದಕ್ಕೆ ಅಜಿತ್ ಒಪ್ಕೋಬೇಕಲ್ಲ, ಅವ್ರದ್ದೊಂದು ಅಪಾಯಿಂಟ್ಮೆಂಟಾ, ಭೇಟಿ ಆಗಬೇಕಾ, ಅವರೇನು ಜಿಲ್ಲಾಧಿಕಾರಿನಾ ಅಂತ ಹೇಳ್ಬಿಟ್ಟು, ಏನಿದು ಇಬ್ಬರದು ಒಂದೇ ಥರ ಸಿಂಕ್ ಆಗ್ತಿದೆಯಲ್ಲ ಅಂತ ಸತ್ಯಣ್ಣ ಹೇಳಿದಾಗ, ಏನು ಸತ್ಯಣ್ಣ ಅಂದಾಗ, ಅವ್ನು ಆಲ್ರೆಡಿ ಒಪ್ಕೊಂಡಾಯ್ತು ಅಂತ ಅವ್ರು ನಮ್ಮ ರಮಣವ್ರು ಅಂದಾಗ, ಮಾಮ ಏನಂದ್ರಿ ಅಂತ ಭೂಮಿ ಕೇಳ್ತಾಳೆ. ಅಯ್ಯೋ ಭೂಮಿ, ಅದೇನೋ ಕಷ್ಟ, ಅದಕ್ಕೆ ಅಮ್ಮ ಅಂತ ಅಂದೆ ಅಂತ ಹೇಳ್ಬಿಟ್ಟು ಅಲ್ಲೇ ಅವರು ಗುಟ್ಟು ಬಿಟ್ಕೊಡ್ಬಾರ್ದು ಅಂತ ಒಬ್ರಿಗೊಬ್ರು ಮತ್ತೆ ಹೇಗೋ ಮ್ಯಾನೇಜ್ ಮಾಡ್ಕೊಳ್ತಾರೆ. ಈಗ ಅಪಾಯಿಂಟ್ಮೆಂಟ್ ಅಂತೂ ಫಿಕ್ಸ್ ಆಗಿದೆ. ಸೊ ಈ ಎರಡು ಜೋಡಿಗಳು ಒಂದಾಗ್ತವ ಇಲ್ವಾ ಅನ್ನೋದನ್ನು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂತೂ ಇಬ್ಬರು ಡಿಸ್ಟ್ರಿಕ್ಟ್ ಕಲೆಕ್ಟರ್ಗಳು ಏನಂತಂದರೆ ಒಂದು ಜಾಗಕ್ಕೆ, ರೊಮ್ಯಾಂಟಿಕ್ ಜಾಗನ ನಮ್ಮ ನಚ್ಚಿಯವರು ಅರೇಂಜ್ ಮಾಡಿದ್ದಾರೆ. ಆ ಜಾಗದಲ್ಲಿ ಏನಾಗುತ್ತೆ ಅನ್ನೋದೇ ಕುತೂಹಲಕಾರಿ ವಿಡಿಯೋ ಆಗಿರುತ್ತೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.